ದಿನ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಕಾಡೇನಹಳ್ಳಿ ನಾಗರಾಜಣ್ಣವ್ರನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ದಿವಂಗತ ಆಲಂಗೂರು ಸೀನಣ್ಣವರ ಅವಧಿಯಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಆಗಿತ್ತು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಾಗರಾಜಣ್ಣವರಲ್ಲಿ ಮನವಿ ಮಾಡ್ತಾ, ಈಗಾಗಲೇ ಮುಖ್ಯವಾಗಿ ಅವ್ರು ಏನು ಹೇಳಿದ್ರು, ದಿವಂಗತ ಆಲಂಗೂರು ಸೀನಣ್ಣವರ ಪ್ರತಿಮೆನ ಅನಾವರಣ ಮಾಡೋದರಲ್ಲಿ ಇದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಪ್ರಥಮ ಆದ್ಯತೆಯನ್ನು ಈಗ ಅವರು ಅದನ್ನೇ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ, ನಮ್ಮೆಲ್ಲರೂ ಸಹಕಾರ ಏನಿದೆ, ಪಕ್ಷದ ಏಳಿಗೆಗೋಸ್ಕರ ಏನೇ ಸಹಕಾರ ಕೊಟ್ಟರು ಬೇಕಾದ್ರೂ ಅದು ನಾವು ಮಾಡೋದಕ್ಕೆ ಸದಾ ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಏನಿವತ್ತು ನಮ್ಮ ನೂತನ ಅಧ್ಯಕ್ಷರಾದಂಥ ನಮ್ಮ ಕಾಡೇನಹಳ್ಳಿ ನಾಗರಾಜನವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮೊದಲಿಗೆ. ಅದೇ ರೀತಿ ನಮ್ಮ ತಾಲೂಕಿನ JDS ಕಾರ್ಯಕರ್ತರು, ನಮ್ಮ ಹಿರಿಯ ನಾಯಕರಾದಂಥ ಹಿರಿಯ ಮುಖಂಡರಾದಂಥ ಆಲಂಗೂರು ಶಿವಣ್ಣವರು, ಅದೇ ರೀತಿ ಇನ್ನೂ ಹಲವಾರು ಹಿರಿಯ ಮುಖಂಡರು, ಕಾರ್ಯಕರ್ತರು ಎಲ್ಲರನ್ನೂ ಒಗ್ಗೂಡಿಸಿ ಏನು ನಮಗೆ ಒಂದು 6 ತಿಂಗಳ ಹಿಂದೆ MLA ಎಲೆಕ್ಷನಲ್ಲಿ ಅತಿ ಹತ್ತಿರದಿಂದ ಒಂದು 4-5 ಸಾವಿರ 3-4 ಸಾವಿರ ಅಂತರದಿಂದ ಸೋತಿದ್ದೇವೆ. ಸಲಿ ಪಾರ್ಟಿಯನ್ನು ತಾಲೂಕಿನಲ್ಲಿ ಗ್ರಾಸ್ ಮಟ್ಟದಿಂದ ಹಳ್ಳಿಗಳ ಮಟ್ಟದಿಂದ ಅಭಿವೃದ್ಧಿಪಡಿಸಿ ಉನ್ನತ ಮಟ್ಟದಲ್ಲಿ ಪಾರ್ಟಿಯನ್ನು ಪಡಿಸಬೇಕಾಗಿ ತಮ್ಮಲ್ಲಿ ನೂತನ ಅಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ಹಿರಿಯರು, ಕಾರ್ಯಕರ್ತರು, ಮುಖಂಡರು ಎಲ್ಲ ಆದಷ್ಟು ಎಲ್ಲರನ್ನು ಒಗ್ಗೂಡಿಸಿ ನಮ್ಮ JDS ಪಾರ್ಟಿಯನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕಾಗಿ ನಮ್ಮ ನೂತನ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊಳ್ತೀನಿ.